ನಿಜವಾಗ್ಲೂ ಚುಮಂತರ್ ಸಿನಿಮಾದ 2ನೇ ಫಂಕ್ಷನ್. ನಿಜವಾಗ ನಾನು ಅದನ್ನ ಹೇಳ್ತಿರ್ತೀನಿ ತಗೊಂಡು ಸರ್, ಈ ಮಾತೆ ಹೊಡಿತಾ ಇಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ ಅಂತ. ಬಟ್ ಇವತ್ತು ನಮ್ಮ ಚುಮಂತರ್ ಸಿನಿಮಾ 25 ದಿನದ ಸಂಭ್ರಮದಲ್ಲಿದ್ದೀವಿ. ಅದಕ್ಕೆ ನೀವೆಲ್ಲರೂ ಕಾರಣ. ಸುಮಾರು ಸಲ ಹೇಳಿದ್ದೀವಿ, ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡಿಸೋದೇ ಬೇರೆ, ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ನಮಗೆ ಪ್ರೋತ್ಸಾಹ ಮಾಡೋದು ಬೇರೆ. ನಮಗೆ ಈ ಥರದ ಜನಗಳ ಸಂಖ್ಯೆ ಬಹಳ ಇತ್ತು. ನಾನು ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಇವನ್ ಮಾನಸ ಅವ್ರಿಗೆ. ಸೊ ನಾನು ನೋಡಿದಂತಹ ಬೆಸ್ಟ್ ಕಪಲ್ ಅಲ್ಲಿ ಇವರು ಒಬ್ರು. ಬಿಕಾಸ್ ಕಪಲ್ ಅಂದ ತಕ್ಷಣ ಸುಖದಲ್ಲಿ ಅಷ್ಟೇ ಅಲ್ಲ, ಕಷ್ಟದಲ್ಲೂ ಕೂಡ, ಸಾಧನೆಯಲ್ಲೂ ಕೂಡ, ಕೆಲಸದಲ್ಲೂ ಕೂಡ ಜೊತೆಯಾಗಿರೋದಿದೆಯಲ್ಲ, ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳಬಹುದು. ಸೊ ಈ ಕಪಲಿನ ಒಂದು ಬ್ಯೂಟಿಫುಲ್ ಸಿನಿಮಾ 2025ಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ. ಹಾಗೆಯೇ ನವನೀತ್ ಸರ್, ಅವ್ರಿಗೆ ಯಾವಾಗ್ಲೂ ಚಂದ. ನವನೀತ್ ಸರ್ ಅಂತೂ ಬರ್ತಾ ಬರ್ತಾ ಹ್ಯಾಂಡ್ಸಮ್ ಆಗ್ತಿದ್ದಾರೆ. ಅವ್ರೇನು ಕರ್ನಾಟಕದಲ್ಲಿ ಅವರೇ ಹೀರೋ ಆಗ್ಬೇಕು ಅಂತಿದಾರೋ ಏನೋ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ನವನೀತ್ ಸರ್, ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ನಮ್ಮೆಲ್ರಿಗೂ. ನನಗೆ ಕ್ಲಾರಾ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಋಣಿಯಾಗಿರ್ತೀನಿ. ಸೊ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ, ಮಾತಾಡೋದಕ್ಕೆ, ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಿಮಗೆ, ಅದನ್ನ ಮಾತಾಡೋದಕ್ಕೆ ಯಾವಾಗಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಶರಣ್ ಸರ್, ಯಾವಾಗ್ಲೂ ಅವರೊಟ್ಟಿಗೆ ಕೆಲಸ ಮಾಡಿದ್ದು ನನಗೆ ಬಹಳ 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 ಅದೃಷ್ಟ ಅಂತ ಭಾವಿಸ್ತೀನಿ. ನೋಡಿ, ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ಮೇಲೆ ನನ್ನ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಸೊ ಥ್ಯಾಂಕ್ ಯು ಸರ್. ಅಂದರೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋರು ಎಲ್ಲರೂ ಹೇಳೋದು ಇದೇನೆ, ನಾನು ಇದನ್ನೇ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ಸ್. ಇನ್ನು ಮೇಘನಾ ಅವರು, ರಜನಿ, ಪ್ರಭು ಅವರು, ಎಲ್ಲರೂ, ಕಿರಣ್ ಅವರು, ಎಲ್ಲರೂ ಸೂಪರ್ ಅಂತ ಹೇಳ್ಬೋದು. ಒಂಥರ ಆ ಕಾಂಬಿನೇಷನ್ನೇ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಹೇಳಿದೀವಿ, ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಅಂತ ಅನ್ನೋದಕ್ಕಿಂತ ಟೆಕ್ನಿಷಿಯನ್ಸೇ ಹೀರೋ ಅಂತ ಹೇಳ್ಬೋದು. ಫೈನಲಿ ನಮ್ಮ ಅನೂಪ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೌಂಡ್ ನಾನು ಪ್ರತಿ ಸಲ ಅದನ್ನೇ ಹೇಳ್ತೀನಿ. ಸೊ ಪ್ರತಿಯೊಬ್ರು, ಅಂದ್ರೆ ಒಂದು ಲೈಟ್ ಹುಡುಗನಿಂದ ಹಿಡ್ಕೊಂಡು ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ನಾವು ಕೆಲಸ ಮಾಡ್ಬೇಕಾದ್ರೆ ತುಂಬಾ ಪ್ರೀತಿಯಿಂದ, ಶ್ರದ್ಧೆಯಿಂದ ಕೆಲಸ ಮಾಡಿದಂತ ತಂಡ. ಸೊ ಅದ್ರ ಪ್ರತಿಫಲವಾಗಿ ನಾವಿವತ್ತು 25ನೇ ದಿನದ ಸಂಭ್ರಮದಲ್ಲಿ ನಿಂತಿದ್ದೀವಿ. 50 ಡೇಸು ಆಗ್ಲಿ ಸರ್, ಆವಾಗ್ಲೂ ಮತ್ತೊಂದ್ಸಲಿ ಎಲ್ಲರೂ ಸಿಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.